ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಒಂದೊಂದು ಪಾಯಿಂಟ್ ಕೂಡ ಅಷ್ಟೇ ಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅದರಲ್ಲೂ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಿದರು ಪೊಲೀಸರು, ಅದೆಲ್ಲವೂ ಕೂಡ ಕೇವಲ ಆರೋಪ ಅನ್ನೋ ಆಯಾಮದಲ್ಲಿ ಹೇಳ್ತಾ ಇದ್ದಾರೆ. ಈಗ ದರ್ಶನ್ ಮೇಲೆ ಬಂದಿರುವಂತಹ ಆರೋಪಗಳೇನಿತ್ತು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಯಾವುದರಲ್ಲಿ ಭಾಗಿಯಾಗಿದ್ದಾರೆ, ಯಾವುದರಲ್ಲಿ ಭಾಗಿಯಾಗಿಲ್ಲ, ಅದಕ್ಕೆ ಸಾಕ್ಷಿಗಳು ಇದಾವೋ ಇಲ್ವೋ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ದರ್ಶನ್ ವಿರುದ್ಧ ಈ ಎಲ್ಲ ಆರೋಪಗಳು ಕೇಳಿ ಬಂದಿತ್ತು. ಅದರಲ್ಲೂ ದರ್ಶನ್ ಅವರ ಒಂದು ಕಟ್ಟಾಜ್ಞೆ ಮೇರೆಗೆ, ಅವರ ಒಂದು ಸೂಚನೆ ಮೇರೆಗೆ ಪುನೀತ್ ಏನಿದ್ದಾನೆ, ಪುನೀತು ಕಿಡ್ನಾಪ್ ಮಾಡಿಸಿದ್ದಾನೆ. ಅಲ್ಲಿ ರವಿಗೆ ಜೊತೆಗೆ ರಾಘುಗೆ, ಅನುಗೆ ಎಲ್ಲ ಒಂದು ಟೀಮ್ ಮಾಡಿಕೊಂಡು ದರ್ಶನ್ ಅವರು ಹೇಳಿದರು ಅನ್ನೋವಂಥ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಚಾರ್ಜ್ ಶೀಟ್ನಲ್ಲಿ ಮಾಡಲಾಗಿತ್ತಲ್ವ. ಆದರೆ ಈಗ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರ ಪಾತ್ರ ಅದರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ನೋಡಬೇಕು ಇದನ್ನು ಹೇಗೆ ಕೋರ್ಟ್ ಪರಿಗಣಿಸುತ್ತೆ ಅಂಥೇಳಿ. ಜೊತೆಗೆ ಇದಕ್ಕೆ ಯಾವ ರೀತಿ ಪ್ರಸನ್ನ ಕುಮಾರ್ SPP ಏನಿದ್ದಾರೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ನೋಡಬೇಕು. ಅವರು ರೆಡಿ ಮಾಡ್ಕೊಂಡಿದ್ದಾರೆ ಈಗ ವಾದವನ್ನು ಮಂಡಿಸಲಿಕ್ಕೆ. ಬಟ್ ಇಲ್ಲಿ ದರ್ಶನ್ ಅವ್ರಿಗೆ ಕಂಟಕವಾಗಿದ್ದು ಸಾಕ್ಷಿನಾಶ, ಕೊಲೆ, ಈ ಎರಡೂ ಸೆಕ್ಷನ್ಗಳು ಅವ್ರಿಗೆ ಬಹಳ ಸಂಕಷ್ಟವನ್ನು ತಂದೊಡ್ಡಿದ್ವು. ದರ್ಶನ್ ಹೇಳಿಕೆ ಆಧಾರದ ಮೇಲೆ ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ. ಅಂದರೆ ಇವರು ಸ್ವತಃ ಮಾಡಿಲ್ಲ. ಜೂನ್ 9ರಂದು ಶರಣಾದ ಆರೋಪಿಗಳ ಹೇಳಿಕೆಯನ್ನು ನೀಡಿದ್ದಾರೆ. ಜೂನ್ 10ರಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬಹುದಾಗಿತ್ತಲ್ವಾ, ಅಲ್ಲಿ ಯಾಕೆ ಗ್ಯಾಪ್ ಕೊಟ್ಟರು ಹಾಗಾದರೆ? ಆದರೆ ದರ್ಶನ್ ಹೇಳಿಕೆ ನೀಡೋವರೆಗೂ ಇವರು ಸಾಕ್ಷಿಗಳನ್ನು ಸಂಗ್ರಹ ಮಾಡಿಲ್ಲ. ದರ್ಶನ್ ಹೇಳಿಕೆ ಆಧಾರದ ಮೇಲೆ ಇವರು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಂದರೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ಇವರು ಸುಮ್ಮನೆ ಇದ್ದರು. ಈ ಕೇಸ್ ಪ್ರಕರಣದ ಬಗ್ಗೆ ಯಾವುದೇ ರೀತಿ ತನಿಖೆ ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇವರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಿಲ್ಲ ಅನ್ನೋದು. ಜೂನ್ 9ಕ್ಕೆ 3 ಜನ ಏನು ಆರೋಪಿಗಳು ಶರಣಾಗ್ತಾರಲ್ವ, ಅವರ ಹೇಳಿಕೆಯನ್ನು ಪಡೆದುಕೊಂಡ್ರು. ಇನ್ನು ಜೂನ್ 10ಕ್ಕೆ ಸಾಕ್ಷಿಗಳನ್ನು ಸಂಗ್ರಹ ಮಾಡ್ಬೋದಾಗಿತ್ತಲ್ವಾ, 10ನೇ ತಾರೀಕು ಮಾಡಲಿಲ್ಲ ಇವರು ಆ 3 ಜನರ ಹೇಳಿಕೆ ಆಧಾರದ ಮೇಲೆ. ಆದರೆ ದರ್ಶನ್ ಹೇಳಿಕೆ ನೀಡೋವರೆಗೂ ಕೂಡ ಇವರು ಸುಮ್ಮನೆ ಇದ್ದರು. ದರ್ಶನ್ ಹೇಳಿಕೆ ಕೊಟ್ಟ ಮೇಲೆ ಅದಾದಮೇಲೆ ಸಾಕ್ಷ್ಯ ಸಂಗ್ರಹ, ಸ್ಥಳ ಮಹಜರು, ಆಮೇಲೆ ರಿಕವರಿ ಇವೆಲ್ಲವನ್ನೂ ಕೂಡ ಮಾಡ್ತಾ ಹೋದರು. ಅಂದರೆ ಇಲ್ಲಿ ಪೊಲೀಸರು ಬೇಕು ಅಂತ ದರ್ಶನ್ ಅವರನ್ನ ಸಿಕ್ಕಾಕ್ಸ್ಕೊಳ್ಬೇಕು ಅಂತ ದುರುದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆಯಾಮದಲ್ಲಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. PSI ವಿನಯ್ 122 ಕರೆಗಳನ್ನು A14ಗೆ ಮಾಡಿದ್ದಾನೆ. ನೋಡಿ ಇಲ್ಲಿ PSI ಏನಿದ್ದಾನೆ ಆತ ಕರೆ ಮಾಡಿರೋದು. ಆದರೆ PSI ವಿನಯ್ ಮೊಬೈಲ್ ರಿಟ್ರೀವ್ ಮಾಡಿಲ್ಲ. ಇಲ್ಲಿ ಆತನದು ರಿಟ್ರೀವ್ ಮಾಡಬೇಕಲ್ವಾ. ಇವರ ಮೊಬೈಲ್ನಿಂದ ಒಂದು ಫೋಟೋ, ಒಂದು ಮೆಸೇಜ್ ರವಾನೆಯಾಗಿದೆ. ಹಾಗಾದರೆ ಆ PSIದು ಯಾಕೆ ರಿಟ್ರೀವ್ ಮಾಡಲಿಲ್ಲ ನೀವು? ವಿನಯ್ದು ಪ್ರದೋಷ್ ಕಾಲ್ ಮಾಡಿದ್ದಾಗಿ ವಿನಯ್ ಹೇಳಿದ್ದಾರೆ. ನೋಡಿ ಇದರಲ್ಲಿ ಏನಿದ್ದ ಪ್ರದೋಷ್ ಆರೋಪಿ ಇದ್ದಾನ, ಅವನು ಕಾಲ್ ಮಾಡಿದಾಗೆ ಅವ್ರು ಒಪ್ಕೊಂಡಿದ್ದಾರೆ. ಕೊಲೆ ಕೇಸ್ ನಂಬರ್ ಸಾಕ್ಷಿ ನಂಬರ್ 132 PSI ವಿನಯ್ ಆಗಿದ್ದಾರೆ. ನಾನು ಕೇರಳ ಪ್ರವಾಸದಲ್ಲಿದ್ದಾಗ ಪ್ರದೋಷ್ ಕಾಲ್ ಮಾಡಿದ್ದ. ಇದು PSI ಅವರು ಸಂಬಂಧಪಟ್ಟಂಗೆ ಈ ಕಾಲು ಇಬ್ಬರ ಮಧ್ಯೆ ನಡೆದಿತ್ತಲ್ಲ ಅದು. ಈ ಬಗ್ಗೆ ವಿನಯ್ ಹೇಳಿಕೆಯಲ್ಲೇ ದಾಖಲಾಗಿದೆ. 122 ಬಾರಿ ಕರೆ ಬಂದಿದ್ದು. ಕೊಲೆ ವಿಚಾರ PSI ವಿನಯ್ಗೆ ಗೊತ್ತಿತ್ತು. ನೋಡಿ ಮೊದಲೇ ಗೊತ್ತಿತ್ತು ವಿನಯ್ಗೆ, PSIಗೆ. ಅಂದರೆ ಗೊತ್ತಿದ್ರೂ ಕೂಡ ಯಾಕೆ ಹೀಗೆ? PSI ವಿನಯ್ 122 ಕರೆಗಳನ್ನು A14ಗೆ ಮಾಡಿದ್ದಾನೆ. ನೋಡಿ ಅವರಿಬ್ಬರ ಮಧ್ಯೆ ಯಾವ ರೀತಿ ಸಂಭಾಷಣೆ ಆಗಿತ್ತು ಅನ್ನೋದು. ಆದರೆ ಇಲ್ಲಿ ಆರೋಪಿಗಳ ಮೊಬೈಲ್ಗಳನ್ನು ನೀವು ರಿಟ್ರೀವ್ ಮಾಡಿದ್ರಿ, ಆದರೆ PSI ವಿನಯ್ದು ರಿಟ್ರೀವ್ ಮಾಡಲಿಲ್ಲ. ಅಲ್ಲಿ ಒಂದು ಫೋಟೋ ಹೋಗಿದೆ, ಮೆಸೇಜ್ ಹೋಗಿದೆ. ಆ ಒಂದು ಕಮ್ಯುನಿಕೇಷನ್ ಬಗ್ಗೆ ತನಿಖೆ ಮಾಡ್ಬೋದಾಗಿತ್ತಲ್ವಾ, ಅದನ್ನು ಯಾಕೆ ಮಾಡಿಲ್ಲ ಅಂಥೇಳಿ ಸಿ.ವಿ. ನಾಗೇಶ್ ಅವರು ಹೇಳಿದ್ದಾರೆ. ವಿನಯ್ ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಪ್ರದೋಷ್ ಕಾಲ್ ಮಾಡಿದ್ದ ಅಂಥೇಳಿ ಕೇರಳ ಪ್ರವಾಸದಲ್ಲಿದ್ದಾಗ. ಸಾಕ್ಷಿ ನಂಬರ್ 132 ಆಗಿದ್ದಾರೆ PSI ವಿನಯ್.
ಆದರೆ ಇಲ್ಲಿ ಇದನ್ನು ಯಾಕೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತ. ಅಂದರೆ PSI ವಿನಯ್ ಅವ್ರ ಪಾತ್ರದ್ದು ಇಲ್ಲಿ ಯಾಕೆ ನೀವು ನೆಗ್ಲೆಕ್ಟ್ ಮಾಡಿದ್ರಿ? ಅದರಲ್ಲೂ ಪ್ರದೋಷ್ ಕಾಲ್ ಮಾಡಿದಾಗ ಏನೆಲ್ಲ ಆಗಿತ್ತು ಅವ್ರ ಮಧ್ಯೆ? ಯಾಕಂದರೆ ಇಲ್ಲ ಈ ವಿಚಾರ ಆಲ್ರೆಡಿ ಪ್ರದೋಷು ಆ PSI ಹೇಳಿದ್ದ ಹಿಂಗಾಗಿಬಿಟ್ಟಿದೆ ಅಂಥೇಳಿ, ಜೊತೆಗೆ ಮುಂಚೆ ಸ್ವಲ್ಪ ಡೀಲ್ ಆಗಿತ್ತು ಅಂಥೇಳಿ 35-40 ಲಕ್ಷ ಡೀಲ್ ಆಗಿತ್ತು ಅಂಥೇಳಿ ಅದಕ್ಕೆ ಹಣ ಹೊಂದಿಕೆ ಮಾಡಿಕೊಂಡಿದ್ದ. ಆದರೆ ಏನಾಯಿತು, ಆರೋಪಿಗಳು ಬಾಯ್ಬಿಟ್ಟಂಥ ಸಂದರ್ಭದಲ್ಲಿ ದರ್ಶನ್ ಅವರ ಪಾತ್ರ ಇರೋದಾಗಿ ಅದು ಗೊತ್ತಾಗಿತ್ತು. ಹಾಗಾಗಿನೇ ಈಗ ಇದೆಲ್ಲವೂ ಕೂಡ ಬೆರಳು ಮಾಡ್ತಾ ಇರೋದು ಪೊಲೀಸರ ಮೇಲೆ. ಈ ವಿನಯ್ ಪಾತ್ರದ ಬಗ್ಗೆ ಯಾಕೆ ತನಿಖೆಯನ್ನು ಮಾಡೋಕ್ಕಾಗಿಲ್ಲ ನಿಮಗೆ? ಅಂದರೆ ಇಲ್ಲಿ ಪೊಲೀಸರೇ ಈ ಒಂದು ಪ್ರಕರಣವನ್ನು ಆರಂಭದಲ್ಲಿ PSI ವಿನಯ್ ಮುಚ್ಚಿ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿದ್ರಾ ಅನ್ನುವಂಥ ಪ್ರಶ್ನೆ CV ನಾಗೇಶ್ ಅವರ ಈ ವಾದದಿಂದ ಗೊತ್ತಾಗುತ್ತೆ. ವಿನಯ್ ಒಪ್ಕೊಂಡಿದ್ದಾರಲ್ಲ ಪ್ರದೋಷ್ ಅವತ್ತು ಕಾಲ್ ಮಾಡಿದ್ರು ಅಂಥೇಳಿ, ಅದನ್ನು ಯಾಕೆ ಆಳವಾಗಿ ಹೋಗಿ ತನಿಖೆಯನ್ನು ಮಾಡಲಿಲ್ಲ? ಗೊತ್ತಾಗ್ಬಿಡ್ತಾ ಇತ್ತು ಏನೇನಾಯಿತು ಅಲ್ಲಿ ಪ್ರದೋಷ್ ಮತ್ತು ವಿನಯ್ ಮಧ್ಯೆ ಅನ್ನೋದು. 122 ಬಾರಿ ಕರೆ ಮಾಡಿರುವಂಥ ಉದ್ದೇಶ ಏನು? ಅಂದರೆ ಮೊದಲೇ ಇಬ್ಬರ ಮಧ್ಯೆ ಏನಾದರೂ ಡೀಲ್ ಆಗಿತ್ತಾ? ಜೊತೆಗೆ ಇಲ್ಲಿ ದರ್ಶನ್ ಅವರ ಪಾತ್ರದ ಬಗ್ಗೆ ಪ್ರದೋಷ್ ಹೇಳಿದ್ನಾ, ಅಥವಾ ಈ 3 ವ್ಯಕ್ತಿಗಳು ನಮ್ಮವರೇ ಸರೆಂಡರ್ ಆಗಿದ್ದಾರೆ? ಪ್ರಾಸಿಕ್ಯೂಷನ್ ಬೆಳವಣಿಗೆಗಳ ಬಗ್ಗೆ CV ನಾಗೇಶ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ತನಿಖೆ ಬಗ್ಗೆ ಅವ್ರಿಗೆ ಅನುಮಾನ ಇದೆ ಅನ್ನೋದು ಇಲ್ಲಿ. ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಇದೇ ರೀತಿಯಾಗಿ ಅವರು ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳನ್ನು ಹೊರಹಾಕಿದರು. PSI ವಿನಯ್ ಹೇಳಿಕೆಯನ್ನು ಆಧರಿಸಿ ವಾದ ಮಂಡಿಸ್ತಾ ಇದ್ದಾರೆ. ಶೆಡ್ ವಶಕ್ಕೆ ಪಡೆದ ಪೊಲೀಸರು ಸಾಕ್ಷ್ಯನಾಶ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ ಬಗ್ಗೆ ಪೊಲೀಸರಿಗೆ ತಿಳಿದಿತ್ತು, ಅಂದರೆ ಪೊಲೀಸರು ಇಲ್ಲಿ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ವಿನಯ್ ಹೇಳಿಕೆಯನ್ನು ವಿವರಿಸ್ತಾ ಇದ್ದಾರೆ CV ನಾಗೇಶ್. ಸತತ 1 ಗಂಟೆಯಿಂದ ದರ್ಶನ್ ಪರ CV ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಬೆಳವಣಿಗೆಗಳ ಬಗ್ಗೆ CV ನಾಗೇಶ್ ಅವರಿಗೆ ಅನುಮಾನ ಇದೆ. ಅಂದರೆ ತನಿಖೆ ಇದು ಸರಿಯಾದ ಆಯಾಮದಲ್ಲಿ ಸಾಗಿಲ್ಲ ಅನ್ನೋದು. ಜೊತೆಗೆ PSI ವಿನಯ್ ಏನಿದ್ದಾನೆ ಆತನ ಹೇಳಿಕೆಯನ್ನು ಉಲ್ಲೇಖಿಸಿ ನಾಗೇಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟಂತೆ ಪೊಲೀಸರೇ ಹೋಗಿ ಸಾಕ್ಷ್ಯವನ್ನು ನಾಶ ಮಾಡಿದ್ದಾರೆ. ಅಂದರೆ ಆರಂಭದ್ದಿದು. ಈ PSI ವಿನಯ್ ಆತನ ಒಂದು ಕೆಳಗಡೆನೇ ಆಗಿರುವಂಥ ಕೆಲವೊಂದಿಷ್ಟು ಅಂದರೆ ಸಾಕ್ಷಿ ನಾಶವನ್ನು ಮಾಡಿ ಬಂದಿದ್ದಾರೆ ಇವರು ಅಂತೇಳಿ ಪೊಲೀಸರು ಇದರಲ್ಲಿ ಆರಂಭದಲ್ಲಿ ಶಾಮೀಲಾಗಿ ಅನಂತರವಾಗಿ ದರ್ಶನ್ ಅವರನ್ನು ಸಿಲುಕಾಕಿಸಿದ್ದಾರೆ. ಅವ್ರದ್ದು ಅಂದರೆ ದರ್ಶನ್ ಅಷ್ಟೇ ಅಲ್ಲ, ಗ್ಯಾಂಗ್ ಅಷ್ಟೇ ಅಲ್ಲ, ಪೊಲೀಸರದು ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅವರು. ಯಾಕೆಂದರೆ ವಿನಯ್ ಕುಮಾರ್ ಅವರ ಈ ಕಾಲ್ ಹಿಸ್ಟ್ರಿ ಏನಿದೆ, ವಾಟ್ಸಪ್ನಲ್ಲಿ ಕಾಲ್ ಮಾಡಿದ್ದು, ಜೊತೆಗೆ ಪ್ರದೋಷ್ ಕಾಲ್ ಮಾಡಿರೋದನ್ನು ಒಪ್ಕೊಂಡಿರೋದು, ಅಲ್ಲಿ ಆಲ್ರೆಡಿ ಒಂದು 40 ಲಕ್ಷಕ್ಕೆ ಈ ಕೇಸನ್ನು ಮುಚ್ಚಿ ಹಾಕುವಂತಹ ಡೀಲ್ ಆಗಿತ್ತು ಅನ್ನುವಂಥ ಆರೋಪ ಏನಿದೆ. ಈಗ ಶೆಡ್ಡನ್ನು ವಶಕ್ಕೆ ಪಡೆದ ನಂತರದಲ್ಲಿ ಪೊಲೀಸರೇ ಹೋಗಿ ಅಲ್ಲಿ ಸಾಕ್ಷ್ಯವನ್ನು ನಾಶ ಮಾಡಿದ್ದಾರೆ. ಈಗ CV ನಾಗೇಶ್ ಅವರು ಹೇಳ್ತಾ ಇರೋದು ಪೊಲೀಸರ ಕೆಲವೊಂದಿಷ್ಟು ಬೇಜವಾಬ್ದಾರಿಗಳು ಅದನ್ನು ಇಲ್ಲಿ ತೆರೆದಿಡ್ತಾ ಇದ್ದಾರೆ. ವಿನಯ್ ಹೇಳಿಕೆ ಆಧಾರದ ಮೇಲೆ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. CV ನಾಗೇಶ್ ಅವರ ವಾದ ಪ್ರಬಲವಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಅಲ್ಲಿ ರಿಕವರಿ ಮಾಡಲಾದಂಥ ವಸ್ತುಗಳಾಗಿರ್ಬೋದು, ಇಲ್ಲಿ PSI ವಿನಯ್ ನಿಮ್ಮ ಇಲಾಖೆಯ ಅಧಿಕಾರಿಯದೇ ಇಲ್ಲಿ ಪಾತ್ರ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವ್ರದ್ದು ಕೂಡ ಇದರಲ್ಲಿ ಪ್ರಮುಖವಾದಂತಹ ಪಾರ್ಟ್ ಇದೆ ಅನ್ನೋದು. ಸಾಕ್ಷಿಗಳನ್ನು ನಾಶ ಮಾಡಿದ್ದು ಪೊಲೀಸರೇ ಹೋಗಿ ಆರಂಭದಲ್ಲಿ. ಈಗ ಕಂಪ್ಲೀಟಾಗಿ ವಿನಯ್ ಹೇಳಿಕೆಯನ್ನು ನಾಗೇಶ್ ವಿವರಿಸ್ತಾ ಇದ್ದಾರೆ.
ಪ್ರದೋಷ್ ಕಾಲ್ ಮಾಡಿದ್ದು, ಅವರಿಬ್ಬರ ಮಧ್ಯೆ ಆ ಫೋಟೋ ಸೆಂಡ್ ಆಗಿದ್ದು, ಮತ್ತು ಮೆಸೇಜ್ ಕೂಡ ಹೋಗಿದ್ದು. ಅದರ ಜೊತೆಗೆ ವಿನಯನ್ನು ತಾವು ಯಾಕೆ ವಿಚಾರಣೆಯನ್ನು ಮಾಡಲಿಲ್ಲ, ಕೇವಲ ಡಿಂಗ್ಯಾಗಷ್ಟೇ ಇವು ವಿಚಾರಣೆಯನ್ನು ಒಳಪಡಿಸಿದ್ರಿ, ಇದೆಲ್ಲವನ್ನು ನೋಡ್ತಾ ಇದ್ದರೆ ಇಲ್ಲಿ ಪೊಲೀಸ್ ಅಥವಾ ಆ ಸಂದರ್ಭದಲ್ಲಿ ಇದು DCP ಲೆವೆಲ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಚಂದನ್ ಏನಿದ್ದಾರೆ ACP ಚಂದನ್ ಕುಮಾರ್ ಅವರ ಗಮನಕ್ಕೆ ಹೋಗೋದಕ್ಕಿಂತ ಮುಂಚೆ PSI ವಿನಯ್ ಇದನ್ನು ಅಲ್ಲೇ ಮುಚ್ಚಾಕುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. CV ನಾಗೇಶ್ ಅವರ ವಾದದಿಂದ ಗೊತ್ತಾಗ್ತಾ ಇದೆ. ಅಲ್ಲಿ ಪ್ರದೋಷು ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ, ಸರ್ ನಮ್ಮ ಹುಡುಗರು 3 ಜನ ಹಿಂಗೆ ಒಬ್ಬ ದುಡ್ಡು ಕೊಟ್ಟಿದ್ದ, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ದ. ಆದರೆ ದರ್ಶನ್ ಅವರ ಪಾತ್ರದ ಬಗ್ಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಹಿರಿಯ ಅಧಿಕಾರಿಗಳು ಬಂದು ಬಾಯಿ ಬಿಡಿಸಿದಾಗ ಗೊತ್ತಾಗಿದ್ದು ಈ ಒಂದು ಕೇಸ್ನಲ್ಲಿ ದರ್ಶನ್ ಅವ್ರ ಪಾತ್ರ ಇದೆ ಅಂಥೇಳಿ. ಅಲ್ಲಿವರೆಗೂ ದರ್ಶನ್ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇದ್ರ ಹಿಂದೆ. ಬಟ್ ಇಲ್ಲಿ ನಾಗೇಶ್ವರ್ ವಾದ ಮಾಡ್ತಾ ಇರೋದು ಈ PSI ವಿನಯ್ ಕುಮಾರ್ ಅವರ ಮತ್ತು ಪ್ರದೋಷ್ ನಡುವೆ ನಡೆದಂತಹ ಅವತ್ತು ಕೊಲೆ ಆದ ದಿನದ ನಂತರ ನಡೆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು. A14ಗೆ ಇವರು ಕರೆ ಮಾಡಿದ್ದಾರೆ. 132ನೇ ಸಾಕ್ಷಿಯಾಗಿ ಅವ್ರನ್ನ ಪರಿಗಣಿಸಿದ್ದೀರಿ. ಆದರೆ ಅವರನ್ನು ತನಿಖೆಗೆ ಒಳಪಡಿಸಿಲ್ಲ ಅಂಥೇಳಿ CV ನಾಗೇಶ್ ಜಡ್ಜ್ ಗಮನಕ್ಕೆ ತಂದಿದ್ದಾರೆ.